ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್, ರಮೀಜ್ ರಾಜಾ ಪಾಕಿಸ್ತಾನದ ಮಾಜಿ ಚೀಫು ಮಾತಾಡ್ತಾವ್ರೆ ಇಂಡಿಯಾ ಬಗ್ಗೆ ಆ್ಯಂಡ್ ರೆಫ್ರಿ ಬಗ್ಗೆ ಮಾತಾಡ್ತಾರೆ. ಸತ್ಯಾಗ್ರಹ ಮಾಡಿದ್ರಲ್ಲಪ್ಪ ಇವರು, ನೆನ್ನೆ ನಾವು ಆಡಲ್ಲ ಅದು ಇದು ಅಂತ ಅಂದ್ಕೊಂಡು ಆಮೇಲೆ ಬಂದ್ರಲ್ಲ ಹಮ್ಮಿಕೊಂಡು ಆಡೋದಕ್ಕೆ. ಸೊ ಈ ಆ್ಯಡಮ್ ಪೈಕಾಫ್ಟ್ ಅಂತ ಏನಿದ್ದಾರೆ ರೆಫ್ರಿ, ಇವರು ಪರ್ಮನೆಂಟ್ ಫಿಕ್ಸರ್ ಫಾರ್ ಇಂಡಿಯಾ ಅಂತೆ. ಇವರು ಫಿಕ್ಸ್ ಮಾಡ್ಕೊಂಡು ಕೊಡ್ತಾರಂತೆ ಮ್ಯಾಚಿಗೆ. ಹ್ಯಾವಿಂಗ್ ಅಫಿಷಿಯೇಟೆಡ್ 90+ ಇಂಟರ್ನ್ಯಾಷನಲ್ ಮ್ಯಾಚಸ್ಸು, ಅಂದರೆ ಅವ್ರಿಗೆ 90 ಇಂಟರ್ನ್ಯಾಷನಲ್ ಮ್ಯಾಚಸ್ ಇವರು ಅಫಿಷಿಯೇಟ್ ಮಾಡಿಬಿಟ್ಟವ್ರೆ. ಅದಕ್ಕೆ ಇವರು ಇಂಡಿಯಾದ ದೊಡ್ಡ ಫಿಕ್ಸರ್, ಇವರು ಫೇವರೇಟ್ ಇದ್ದಾರೆ, ಇಂಡಿಯಾ ಕಡೆನೇ ಇದ್ದಾರೆ, ಇಂಡಿಯಾ ಕಡೆನೇ ಮಾತಾಡ್ತಾರೆ, ಇಂಡಿಯಾ ಕಡೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ ಇವರು. ಅನ್ನತ್ರ ಬ್ಲೇಮ್ನ ಇವ್ರು ಹಾಕ್ತವ್ರೆ. ಏನು ಕೆಟ್ಟ ಮಾತು, ಎಷ್ಟು ವರ್ಷಾಗಿ ಬೈಬೇಕು ಅಂತ ಅನ್ಸುತ್ತೆ ಅಂದರೆ ನನಗೆ ಯೂಟ್ಯೂಬಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ, ಅಷ್ಟೇ ಕೆಟ್ಟದಾಗ ಬೈಬೇಕು ಅಂತ ಅನ್ಸುತ್ತೆ. 3rd ಕ್ಲಾಸ್ ಕಾಂಜಿ ಪಿಂಜಿ ನನ್ನ ಮಕ್ಕಳು, ಅವನ ಅಜ್ಜಿ ಬಾ ಯೋದಂಗೆ ಮಾತಾಡ್ತಾರೆ ಗುರು. ಇವ್ರಿಗೆ ಆಡಕ್ಕೆ ಯೋಗ್ಯತೆ ಇಲ್ಲ, ನನ್ನ ಮಕ್ಕಳಿಗೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಅಪ್ಪಿ ತಪ್ಪಿ ನೆನೆ UAE ಮೇಲೆ ಸೋತೋಗ್ಬಿಡೋರಲ್ಲಿ, ಏನೋ ಲಾಸ್ಟಿಗೆ ವಿಕೆಟ್ಗಳು ಎತ್ಬಿಟ್ಟು ಗೆದ್ಬಿಟ್ರು ಅಷ್ಟೇ. UAE ಹೊಡೆದಿರ್ಬೇಕಾಗಿತ್ತು, ಅವಾಗ ಒಳ್ಳೆ ಮಜಾ ಇರೋದು. ನೆನ್ನೆ ಈ ನನ್ನ ಮಕ್ಕಳು ಆಡಿದ ಅವತಾರಗಳಿಗೆ UAEಗೆ ಸಪೋರ್ಟ್ ಮಾಡಿದ್ರೆ ಆ್ಯಕ್ಚುಲಿ ನಾನು ಹೊಡಿಬೇಕು, ನನ್ನ ಮಕ್ಳಿಗೆ ಸರಿಯಾಗಿ ಹೊಡೆದ ಇಚ್ಛೆಗಳು ಇಟ್ಟಬೇಕು ಅಂತ. ಅವಾಗಂತೂ ಇನಾಮಾನವಾಗ ಮಾನ ಮರ್ಯಾದೆ ಹೊರಟೋಗ್ಬಿಟ್ರದು ಅವ್ರಿಗೆ. ಈಗ ಆಗಲೇ ಮಾನ ಮರ್ಯಾದಿಲ್ಲ, ಇನ್ನ ಇರೋ ಬರೋದೆಲ್ಲ 5 ಪೈಸದ ಇರ್ತಿರ್ಲಿಲ್ಲ ಅವಾಗ. ಅಪೀಟ್ ಬಿಟ್ಟು ಪಾಕಿಸ್ತಾನದ ಮಾಜಿ ಕೋಚ್ ಮಿಕ್ಕಿ ಆರ್ಥ್ರೋ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಮಗ, ಹೌ ಬಾಬರ್ ಇಸ್ ನಾಟ್ ಇನ್ ದಿಸ್ ಬ್ಯಾಟಿಂಗ್ ಲೈನ್ ಅಪ್ ಇಸ್ ಟೋಟಲಿ ಬಿಹಾಂಡ್ ಮೀ ಅಂತ ಹಾಕಿದರೆ, ಅಂದರೆ ಬಾಬರ್ ಆಜಮ್ ಇರಬೇಕಾಗಿತ್ತು ಅಂತ ನಾನು ಹೇಳ್ತೀನಿ ಗುರು. ಬಾಬರ್ ಆಜಮ್ ಇರಬೇಕಾಗಿತ್ತು, ರಿಜ್ವಾನ್ ಇರಬೇಕಾಗಿತ್ತು ಅಂತ ನಾನೇ ಹೇಳ್ತೀನಿ. ಇಂಥ ಕಿತ್ತೋಗಿರೋ ಬ್ಯಾಟಿಂಗ್ ಲೈನಪ್ನ ತೊಗೊಂಬಂದ್ಬಿಟ್ಟು ನೀವು ಇಲ್ಲಿ ನನಗೇನೋ ಪಾಕಿಸ್ತಾನ ಏನೋ ಒಂದು ಸ್ವಲ್ಪ ಇಷ್ಟೇ ಇಂಪ್ಯಾಕ್ಟ್ ಮಾಡ್ತಾರೆ ಏಷ್ಯಾ ಕಪ್ಪಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಅದೇ ಇವರು ಒಮಾನು UAE ಮೇಲೆ ಗೆಲ್ಲಬೇಕಷ್ಟೇನೆ. ಶ್ರೀಲಂಕಾ ಅಂತ ಕ್ವಾಲಿಟಿ ಟೀಮು, ಜೊತೆಗೆ ಅಫ್ಘಾನು, ಇಂಥ ಕ್ವಾಲಿಟಿ ಟೀಮ್ಗಳು ಬಂದಾಗ ಇವ್ರು ತಗ್ಲಾಕೊಳೋದು ಯಾಕೋ ನನಗೆ ಡೌಟ್ ಕಾಣಿಸ್ತಿಲ್ಲ. ಬಾಬರು ಮತ್ತು ರಿಜ್ವಾನ್ ಇವರೆಲ್ಲ ಆಡ್ತಾ ಇದ್ದಾಗಲೇ ಸಖತ್ತಾಗಿ ಕಾಣಿಸ್ತಿತ್ತು, ಕಾಂಪಿಟೇಷನ್ ಕೊಡೋತರ ಇತ್ತು ಅಟ್ಲೀಸ್ಟು. ಇವ್ರು ನೋಡ್ತು ಅಂತಂದರೆ ಚಿಲ್ಲರೆ ಯಾರು ಬ್ಯಾಟ್ ಹಿಡಿಯೋಕೆ ಬರ್ದಾರ ನಮ್ಮ ಮಕ್ಕಳಲ್ಲ ಕರ್ಕೊಂಬಂದು ಆಡಿಸ್ತಾವ್ರೆ. ಸಿಲಿ ಅಂತ ಅನ್ಸುತ್ತೆ, ಅದನ್ನ ಅವರೇ ಮಿಕ್ಕಿ ಹತ್ರ ಅವ್ರು ಹೇಳಿದಾರೆ ಅಷ್ಟೇ. ಅಪೀಟ್ ನಂಬರ್ 3 ಸೀನ್ ಏನಾಗಿದೆ ಅಂತಂದ್ರೆ, ಪಾಕಿಸ್ತಾನದವ್ರು ಏನಕ್ಕೆ ಎದ್ರಕೊಂಡು ಓಡ್ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ, ಮ್ಯಾಚ್ನ ಆಡ್ತೀವಪ್ಪ ನಾವು ಬೈಕ್ ಕಟ್ಟೇನು ಮಾಡೋದಿಲ್ಲ ಅಂತ ಹೋಟೆಲ್ ಇದ್ದಂಥವ್ರು ಬಸ್ ಹತ್ಕೊಂಡು ವಾಪಸ್ ಬಂದ್ಬಿಟ್ಟು ಮ್ಯಾಚ್ನ ಏನಕ್ಕೆ ಆಡಿದ್ರು ಅಂತಂದ್ರೆ, 1 ಅವರ್ 2 ಅವರ್ ಡಿಲೇ ಆದ್ರೂ ಕೂಡ ಬಂದು ಏನಕ್ಕೆ ಆಡಿದ್ರು ಅಂತಂದ್ರೆ, ಇಲ್ಲಿ ICC ಕಡೆಯಿಂದ $16 ಮಿಲಿಯನ್ ಫೈನ್ ಆಗಿ ಹಾಕಲಾಗುತ್ತಂತೆ. ಅದಕ್ಕೋಸ್ಕರ ಇವರು ಭಯ ಬಿದ್ದು ಯಾವನ್ ಗುರು ಫೈನ್ ಆಗಿ ಇಷ್ಟೊಂದೆಲ್ಲ ಅಮೌಂಟು, ಅಂದ್ರೆ ಜೊತೆಗೆ ಲಾಸು, ನಮಗೆ ಫೈನ್ ಅಂತಂದ್ರೆ ಲಾಸ್ ಇವರಿಗೆ. ಯಾವನ್ ಗುರು ಇಷ್ಟೊಂದೆಲ್ಲ ಲಾಸ್ ಮಾಡ್ಕೊಂತಾನೆ, ಇವಾಗಲೇ ದುಡ್ಡು ಕೊಡೋಕ್ಕಲ್ಲಿ ಗತಿ ಇಲ್ಲ, ಅಲ್ಲಿ ಸಂಬಳಗಳು ಕೊಡೋಕ್ಕೆ ಗತಿ ಇಲ್ಲ, ಅಲ್ಲಿ ಮುಚ್ಕೊಂಡು ಹೋಗ್ಬೇಕಷ್ಟೇ ಶೆಟ್ರು ಅಂತ ಅಂದ್ಕೊಂಡು ಬಂದಿರೋದು ಇವರು. ಭಯ ಪಟ್ಕೊಂಡು ಆಮೇಲೆ ಬಂದ್ಬಿಟ್ಟು ಸಾರಿನೂ ಕೂಡ ಕೇಳಿರೋದು. ಇವರೇನು ಹಂಗೆ ಬಂದಿಲ್ಲ, ಇವರಿಗೆ ದುಡ್ಡಿನ ಲಾಸ್ ಆಗುತ್ತೆ ಅನ್ನೋ ಕಾರಣದಿಂದ ಬಂದಿರೋದು. ಮೇಯ್ನು ದುಡ್ಡು ಅದು ಬಿಡ್ತು ಅಂದರೆ ಬೇರೆ ಏನೂ ಇಲ್ಲ. ಇವರು ಅವರೇ ಎಲ್ಲ ಅವ್ರ ತಪ್ಪಿನ ಅರಿವಾಗ್ಬಿಟ್ಟು ಅವರೇನೋ ಕ್ಷಮೆ ಕೇಳ್ಕೊಂಡು ನಿಯತ್ತಿಂದ ಬಂದಿಲ್ಲ, ಅವರು ಜಸ್ಟ್ ದುಡ್ಗೋಸ್ಕರ ಬಂದಿದ್ದಾರೆ ಅಷ್ಟೇ ನನ್ನ ಮಕ್ಕಳು. ಅಪೀಟ್ ನಂಬರ್ 4 ಅವ್ನು ಯಾರೋ ಒಬ್ಬ ಹೇಳಿದಾಗ ಇವರು, ಕಮ್ರಾನ್ ಅಕ್ಮಲೋ ತನ್ವೀರೋ ಯಾರೋ ಹೇಳಿದ್ರು, ಈ ಡೈಲಾಗ್ ಹೊಡೆದಿದ್ರು, ಬುಮ್ರಾಗೆ 6 ಮೇಲೆ 6 ಹೊಡೆದ್ಬಿಡ್ತಾರೆ ಇಲ್ಲಿ ಆಯುಬ್ ಅಂತ. ಏನು ಬದಾಕಾಯಿ ಹೊಡೆದವ್ರು 6 ಮೇಲೆ 6. ಬೌಲಿಂಗಲ್ಲಿ ಏನೋ ಒಂದು ಸ್ವಲ್ಪ ವಿಕೆಟ್ ಎತ್ತವ್ರು, ಅದು ಇದು ಮಾಡೋರು ಓಕೆ. ಬ್ಯಾಟಿಂಗಲ್ಲಿ 3ಕ್ಕೆ 3 ಮ್ಯಾಚು, ಏಷ್ಯಾ ಕಪ್ಪಲ್ಲಿ ಆಡಿರೋಂಥ 3ಕ್ಕೆ 3 ಮ್ಯಾಚು ಡಕ್ಔಟು, ಅದರಲ್ಲೂ 2 ಗೋಲ್ಡನ್ ಡಕ್ಕು, ಇನ್ನು ಒಂದು 2 ಬಾಲ್ ಆಡಿದ್ದಾರೆ. ಆಡಿರೋದು 4 ಬಾಲು, 3 ಮ್ಯಾಚಲ್ಲಿ 4 ಬಾಲ್ ಆಡಿದ್ದಾರೆ, 3 ಮ್ಯಾಚ್ ಕನ್ಸಿಕ್ಯೂಟಿವ್ ಡಕ್ಔಟ್ಸು. ಇದಕ್ಕಿಂತ ಒಂದು ವರ್ಷ ಪ್ರದರ್ಶನನ ಒಬ್ಬ ಕೊಡೋಕ್ಕಾಗತ್ತಾಗೋರು, ಅದು ಏಷ್ಯಾ ಕಪ್ ಅಂತ ಒಂದು ಸ್ಟೇಜಲ್ಲಿ. ನನ್ನ ಪ್ರಕಾರ ಆಡಿಸ್ಲೇಬಾರ್ದು ಇವರು ಆಯುಬ್ನ. ಇವ್ರು ನೋಡ್ತಂದ್ರೆ ಬಿಲ್ಡಪ್ ಕೊಟ್ಟಿದ್ದು, ಬುಮ್ರಾಗ್ 6 ಮೇಲೆ 6 ಹೊಡಿತಾರೆ, ಮ್ಯಾಚ್ ವಿನ್ನರ್ ಆಗ್ತಾರೆ, ಇಂಡಿಯಾ ಮೇಲೆ ಗೆದ್ಬಿಡ್ತೀವಿ ನಾವು, ಹಂಗೆ ಹಿಂಗೆ ಅಂತೆಲ್ಲ ಶೋಗಳು ಬೇರೆ ಕೊಟ್ಟಿದ್ರು. ಇಲ್ಲಿ ನೋಡ್ರಿ ಕನ್ಸಿಕ್ಯೂಟಿವ್ ಡಕ್ಔಟ್ಸ್, ಏನು 6 ಡಕ್ಔಟ್ ಆಗಬೇಕು ಅಂತ ಅನ್ಕೊಂಡ್ರು ಅಂತ ಕಾಣಿಸುತ್ತೆ. 6 6 ಹೊಡೆಯೋದು ಬುಮ್ರಾಗ್, 6 ಬಾಲ್ 6 ಹೊಡಿತೀರಾ ಅಂತ ಹೇಳಿದ್ರು. 6 ಮ್ಯಾಚ್ ಕನ್ಸಿಕ್ಯೂಟಿವ್ ಡಕ್ಔಟ್ ಆಗಬೇಕು ಅಂತ ಅನ್ಕೊಂಡ್ರು ಅನ್ಸುತ್ತೆ. ಅಪೀಟ್ ನಂಬರ್ 5 ಶಶಾಂಕ್ ಸಿಂಗ್ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಇವಾಗ ಪ್ರಾಕ್ಟೀಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಪ್ಕಮಿಂಗ್ ODI ಸೀರೀಸ್ಗಾಗಿ. ನೋಡೋಣ ಹಿಂಗಿರುತ್ತೆ ಅಂತ. ಇಲ್ಲಿ ರೋಹಿತ್ ಶರ್ಮಾಗೆ ಶಶಾಂಕ್ ಸಿಂಗ್ ಅವರು ಕೇಳಿದ್ರಂತೆ, ಏನು ಈ ಥರ ಶಾಟ್ಗಳೆಲ್ಲ ಹೆಂಗೆ ಹೊಡಿತಾರೆ, ಸ್ಟೀಲ ಚಾಲ್ವಾಗಿ ಹೊಡಿತಾರಲ್ಲ, ಫುಲ್ ಶಾಟ್ಗಳು, ಆ ಶಾಟ್ ಈ ಶಾಟ್ಗಳೆಲ್ಲ ಹೆಂಗೆ ಇದೆಲ್ಲ ಆಡೋದು ಅಂತೆಲ್ಲ ಇರೋ ಕೇಳಿದ್ರಂತೆ. ಪ್ರತಿಯೊಬ್ಬ ಪ್ಲೇಯರ್ಗೂ ಅವ್ರದ್ದು ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಇರುತ್ತೆ. ನನ್ನ ಸ್ಟ್ರೆಂತ್ ಇದು, ನೀನು ನನ್ನ ಸ್ಟ್ರೆಂತ್ಗೆ ಆಡಬೇಕು ಅಂತ ಅಂದರೆ ನೀನು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಂತರ ಆಡಬೇಕು ಅನ್ನೋದು ನಂತರನೇ ಎಕ್ಸಾಕ್ಟಾಗಿ ಆಡಬೇಕು ಅಂತ ಅನ್ಕೊಂಡಿದ್ದೆಲ್ಲ ಅದು ತಪ್ಪಾಗುತ್ತೆ. ಯಾಕೆಂದರೆ ನಂತರನೇ ಆಡಬೇಕು ಅಂತ ಹೋದೆ ಅಂದರೆ ನಿನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ.
ನಿನ್ನ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ಒತ್ತು ಕೊಟ್ಬಿಟ್ಟು ಆಡೋ ಗುರು. ನಿನಗೇನು ಇಷ್ಟನೋ, ನಿನಗೇನು ಈಸಿಯಾಗಿ ಆಗುತ್ತೋ, ನನಗಿದು ಈಸಿ ಆಗುತ್ತೆ ಹಂಗಂತ ನಿನಗೆ ಇದೇ ಈಸಿಯಾಗಿ ಆಗಬೇಕು ಅಂತೇನಿಲ್ಲ. ಬೇರೆ ಶಾಟ್ಗಳು ನಿನಗೆ ಈಸಿಯಾಗಿ ಆಗ್ಬೋದು, ನನಗೆ ಬೇರೆ ಶಾಟ್ ಡಿಫಿಕಲ್ಟ್ ಆಗ್ಬೋದು. ಸೊ ಅದ್ರ ಮೇಲೆ ನೀನು ಒತ್ತು ಕೊಡ್ತು ಅಂತಂದರೆ ನೀನು ಕಡಕ್ ಪ್ಲೇಯರ್ ಆಗ್ತೀಯ ಗುರು. ನಾನು ಹಿಂಗೆ ಆಡಿದೆ ಅಂತ ನೀನು ಹಂಗೆ ಆಡಬೇಕು ಅಂತೆಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಸ್ವಲ್ಪನಾದರೂ ಒಂದು ಲೈಕ್ ಉದುರಿಸಿ ಗಾಯ್ಸ್.